ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಆರ್ ನಗರದ MLA ಆಗಿರುವಂತಹ ಮುನಿರತ್ನ ಅವರು ಜೈಲು ಪಾಲಾಗಿದ್ದಾರೆ. ಅವ್ರ ಮೇಲೆ ಮೊದಲು ಕೊಲೆ ಬೆದರಿಕೆ ಮತ್ತೆ ಜಾತಿ ನಿಂದನೆ ಕೇಸ್ ಬುಕ್ ಆಗಿತ್ತು, ಅದಕ್ಕೆ ಬೇಲ್ ಸಿಕ್ತು. ಆದರೆ ಈಗ ಅತ್ಯಾಚಾರ ಮತ್ತೆ ಹನಿ ಟ್ರ್ಯಾಪಿಗೆ ಸಂಬಂಧಪಟ್ಟಂಥ ಕೇಸ್ಗಳಲ್ಲಿ ಪುನಃ ಜೈಲು ಸೇರ್ಕೊಂಡಿದ್ದಾರೆ. ಸದ್ಯಕ್ಕಂತೂ ಅವ್ರ ಮೇಲೆ ಇರುವಂತಹ ಸೆಕ್ಷನ್ಸ್ಗಳನ್ನು ನೋಡಿದರೆ ಹೊರಬರುವ ಸಾಧ್ಯತೆಗಳು ತುಂಬ ಕ್ಷೀಣವಾಗಿದೆ. ಈ ಮಧ್ಯದಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಮುನಿರತ್ನ ಅವ್ರನ್ನ ಇನ್ನೂ ಯಾಕೆ ಇವರು ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಇವ್ರ ಮೇಲೆ ಈ ರೀತಿ ಎಲ್ಲ ಕೇಸ್ಗಳಿರೋದ್ರಿಂದ ಅವ್ರು ಇನ್ನೂ ಪಾರ್ಟಿಯಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕಿತ್ತಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಮುನಿರತ್ನವರ ಚಾರಿತ್ರ್ಯದ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಮೊದಲಿಂದನೂ ಅವರು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಬೇಕು, ಇವರು ಮುನಿರತ್ನಮ್ಮ ಬಂದಿರೋದೇ ಕಾಂಗ್ರೆಸ್ನಿಂದ ಬೆಳೆದು MLA ಆಗಿ ಅದಾದಮೇಲೆ ಆಪರೇಷನ್ ಕಮಲದ ಮುಖಾಂತರ BJP ಜಾಯ್ನ್ ಆದರು. ಈ ಹಿಂದೆ ಕಾಂಗ್ರೆಸ್ನಲ್ಲಿ ಅವರು ಇದ್ದಾಗಲೂ ಕೂಡ ಇದನ್ನೇ ಮಾಡ್ತಾಯಿದ್ರು ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಸ್ವಲ್ಪ ಗುಂಡಾಗಿರಿ ಇದೆಲ್ಲದು ಅಲ್ಲಿತ್ತು. ಅವರ ಒಬ್ಬ ಸಹೋದರ ಕೂಡ ರೌಡಿ ಶೀಟರ್ ಆಗಿದ್ದಾರೆ. ಹಾಗಾಗಿ ಆ ಪ್ರಭಾವವನ್ನು ಅಥವಾ ಆ ಭಯದ ವಾತಾವರಣವನ್ನೇ ಅಲ್ಲಿ ನಿರ್ಮಾಣ ಮಾಡ್ಕೊಂಡು ಇವ್ರು ಗೆದ್ದು ಬರ್ತಾ ಇದ್ರು ಅಂತಕೊಂಡು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿರುವಾಗ ಅವ್ರು ಮಾಡೋದೆಲ್ಲ ಸರಿ ಇದೆ, ಈಗ ಮಾಡ್ತಿರೋದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ಬಿಡಿ, ರಾಜಕೀಯದಲ್ಲಿ ಕಾಮನ್. ನಾಳೆ ಅವರು ಕಾಂಗ್ರೆಸ್ಸಿಗೆ ಹೋದರೆ ಎಲ್ಲದನ್ನೂ ಮರೆತು ಬಿಡ್ತಾರೆ ಅವರು. ಇದ್ರ ಮಧ್ಯದಲ್ಲಿ ಮುನಿರತ್ನ ಅವರು ರಿಸೈನ್ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಹಬ್ತಾ ಇದೆ. ಅಂದರೆ ಈಗ ಅವ್ರ ಮೇಲೆ ಬಿದ್ದಿರುವಂತಹ ಕೇಸ್ಗಳೆಲ್ಲ ಇದೆಯಲ್ಲ, ಇದನ್ನು ನೋಡ್ಕೊಂಡು ಮುನಿರತ್ನ ಅವರೇ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಸುದ್ದಿ ಬರ್ತಾ ಇದೆ. ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಖಂಡಿತವಾಗಿ ಅವರಿಂದ ರೆಸಿಗ್ನೇಷನ್ ತೊಗೊಳ್ಬೇಕು. ರೆಸಿಗ್ನೇಷನ್ ತೊಗೊಂಡು ಅಲ್ಲಿ ಪುನಃ ಚುನಾವಣೆಯನ್ನು ನಡೆಸೋದು ಒಳ್ಳೆಯದು. ಆದರೆ ಚುನಾವಣೆ ನಡೆದ್ರೆ ಏನಾಗ್ತದೆ? ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾ ಇದೆ, RR ನಗರದ ಮೇಲೆ ಕಣ್ಣಿಟ್ಟಿರುವಂಥದ್ದು DK ಶಿವಕುಮಾರ್ ಬ್ರದರ್ಸು. ಅಂದರೆ RR ನಗರವನ್ನು ಹೇಗಾದರೂ ಮಾಡಿ ತಮ್ಮ ವಶಕ್ಕೆ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ RR ನಗರದಲ್ಲಿ ಅವರಿಗೆ ಭಾಳಷ್ಟು ಕಮ್ಮಿ ಮತಗಳು ಬಿದ್ದಿದೆ. ಹಾಗಾಗಿ RR ನಗರವನ್ನು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲಿಗೆ ತಗೊಂಡ್ರೆ ಮುಂದೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದು ಅವರ ಒಂದು ಯೋಚನೆ ಆಗಿದೆ. ಅಲ್ಲಿ ಈಗಾಗಲೇ ಕಳೆದ ಬಾರಿ ಸೋತಿರುವಂತಹ ಅಭ್ಯರ್ಥಿಯಾಗಿರುವ ಕುಸುಮ ಅವರು ಕೂಡ ಬಹಳಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಅವ್ರ ತಂದೆ ಕೂಡ, ಅಂದರೆ ಕುಸುಮ ಅವರ ತಂದೆ ಕೂಡ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಮುನಿರತ್ನ ಅವರನ್ನು ಫಿಕ್ಸ್ ಮಾಡಲೇಬೇಕು ಅಂತಕೊಂಡು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ ತಮ್ಮ ಮಗಳನ್ನು ಮೇಲೆ ತರಬೇಕು ಅಂತ ಹೇಳ್ಕೊಂಡು ಅವ್ರು ಪ್ರಯತ್ನ ಪಡ್ತಾ ಇರುವಂಥದ್ದು. ಒಂದು ವೇಳೆ ಚುನಾವಣೆ ನಡೆದ್ರೆ ಕುಸುಮ ಅವರು ಗೆಲ್ಲುವ ಸಾಧ್ಯತೆಗಳು ಈ ಬಾರಿ ಸದ್ಯಕ್ಕಂತೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಗೆದ್ದರೆ ಕಾಂಗ್ರೆಸ್ಸಿಗೆ ಒಂದು ಅಡಿಷ್ನಲ್ ಸ್ಥಾನ ಸಿಕ್ಕಿದಾಗ ಆಗ್ತದೆ. ಸ್ನೇಹಿತರೆ, ಈ ಮುನಿರತ್ನ ಅವರು ರಿಸೈನ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಜೈಲಲ್ಲಿದ್ದಾರೆ. ಅವರು ರಿಸೈನ್ ಮಾಡಿದರೆ ಏನು ಪರಿಣಾಮ ಆಗ್ಬೋದು? ಒಂದು ವೇಳೆ ಮುನಿರತ್ನ ಅವರು ರಿಸೈನ್ ಮಾಡಿದರೆ ಆಗ BJP ಕೂಡ ಬಲ ಬರ್ತದೆ. ಒಂದು ಹೇಳ್ಬೋದು, ಒಬ್ಬ ಕಳಂಕಿತ ಅನ್ಸ್ಕೊಂಡ ತಕ್ಷಣ ನಾವು ಅವ್ರ ಹತ್ರ ರಾಜೀನಾಮೆಯನ್ನು ತಗೊಂಡಿದ್ದೇವೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಕಾಂಗ್ರೆಸ್ಸಿಂದ ಕೂಡ ಕೆಲವರು ಜೈಲು ಸೇರುವಂತಹ ಸಾಧ್ಯತೆಗಳಿದೆ. ಆಗ ಅವರು ಜೈಲು ಸೇರಿದರೆ ಆಗ ಅವರಿಂದ ಕೂಡ ಇವರು ರಾಜೀನಾಮೆಯನ್ನು ಕೇಳುವಂದ್ರೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡುವಂತಹ ಒಂದು ನೈತಿಕ ಹಕ್ಕು BJP ಬರ್ತದೆ. ಹಾಗಾಗಿ ಏನಾದರೂ ಮಾಡಿ ಇವರು ಮುನಿರತ್ನ ಅವ್ರ ಹತ್ರ ರೆಸಿಗ್ನೇಷನ್ ತಗೊಂಡ್ರೆ ಖಂಡಿತವಾಗಿ BJPಗೆ ಇದು ಮುಂದಿನ ದಿನಗಳಲ್ಲಿ ಪ್ಲಸ್ ಪಾಯಿಂಟ್ ಆಗ್ತದೆ. ಯಾಕಂದರೆ ಅವ್ರು ಹೇಳ್ಬೋದು ಎಲ್ಲ ಕಡೆ, ನೋಡಿ ನಮ್ಮ MLA ಒಬ್ಬ ಜೈಲಿಗೆ ಹೋದ ತಕ್ಷಣ ನಾವು ಆತನಿಂದ ರಾಜೀನಾಮೆಯನ್ನು ಪಡ್ಕೊಂಡಿದ್ದೇವೆ ಅಂತೇಳಿ ಹೇಳ್ಬೋದು. ಅದರಿಂದಾಗಿ ಕಾಂಗ್ರೆಸ್ಸಿಗೂ ಕೂಡ, ಕಾಂಗ್ರೆಸ್ನವ್ರ ಮೇಲೆ ಕೂಡ ಇವರು ಪ್ರೆಷರ್ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇದನ್ನು ಮಾಡ್ತದ ಅಂದರೆ ರಾಜೀನಾಮೆಯನ್ನು ತಗೊಳ್ತದ ಇಲ್ವೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಮೇಲಾಗಿ RR ನಗರದ MLA ಜೈಲು ಪಾಲಾಗಿದ್ದಾರೆ. ಅವ್ರು ಜೈಲಿಂದ ಹೊರಗಡೆ ಬರೋ ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಅವ್ರು ಮಾಡಿರೋದು ತಪ್ಪಾದರೆ ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತಗೊಳ್ಳೇಬೇಕಾಗ್ತದೆ. ಅದೇ ರೀತಿಯಲ್ಲಿ ಕೋರ್ಟ್ ಕೂಡ ಇದನ್ನು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾರೆ. ಅವ್ರ ಶಿಕ್ಷೆ ಏನಿದೆಯೋ ಅದಕ್ಕೆ ಇನ್ನೂ ಹಲವಾರು ದಿನಗಳು ತಗೊಳ್ತದೆ. ಬಿಡಿ, ನಿಮ್ಗೆ ಗೊತ್ತಾಯಿದೆ, ಒಂದು ಕೇಸೇನೋ ಫೈಲ್ ಆದರೂ ಅದು ಮುಗಿಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತಕೊಂಡು. ಈ ಸಂದರ್ಭದಲ್ಲೇ ಮುನಿರತ್ನ ಅವರು ಕಾಂಗ್ರೆಸ್ ಸೇರಿದರೆ ಆ ಕೇಸ್ಗಳು ಕೂಡ ಅಲ್ಲೇ ಮುಚ್ಚೋಗ್ಬಿಡ್ತದೆ. ಅಥವಾ BJPಯಲ್ಲಿ ಮುಂದುವರೆದು ನೋಡೋಣ. ಒಟ್ಟಾರೆ ಮೇಲೆ ಮುನಿರತ್ನ ಅವರು ರಾಜೀನಾಮೆ ಕೊಡ್ತಾರಾ ಇಲ್ಲೋ ಅನ್ನೋದು ಸದ್ಯದ ಕುತೂಹಲದ ವಿಷಯ ಆಗಿದೆ. ಒಂದು ವೇಳೆ ರಾಜೀನಾಮೆ ಕೊಟ್ಟರೆ BJPಯವರಿಗೆ ಸ್ವಲ್ಪ ಮರ್ಯಾದೆ ಉಳಿತದೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಕಾಂಗ್ರೆಸ್ನವ್ರಿಗೆ ಕೂಡ ಮುಂದೆ ಅವ್ರ ಕಡೆಯವರು ಯಾರು ಜೈಲಿಗೆ ಹೋದರೆ ಕಾಂಗ್ರೆಸ್ನವರಿಂದ ಇವರು ರಾಜೀನಾಮೆಯನ್ನು ಕೇಳಲಿಕ್ಕೆ ಕೂಡ BJPಯವರಿಗೆ ಬಹಳ ಸುಲಭ ಆಗ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತಕೊಂಡು. ಯಾಕಂದರೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನು ಕೂಡ ನಡಿಬೋದು. ಹಾಗಾಗಿ ನಾವು ಸದ್ಯಕ್ಕಂತೂ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.